ನಾನಿವತ್ತು ಬಂದಿರೋ ಜಾಗ ಬಂದ್ಬಿಟ್ಟು ಪ್ರಾಣಿ ಸಂಕುಲ ಧಾಮ. ಯಾವ್ದು ಗೊತ್ತಾ? ಹೇಳ್ಬೇಕಾ? ಸೊ ಹಾಯ್ ಗಾಯ್ಸ್, ಇವತ್ತು ನಾನು ಬಂದಿರೋದು ಜಾಗ ಬಂದ್ಬಿಟ್ಟು ಒಂದು ನೆಮ್ಮದಿಯ ತಾಣ ಅಂತಾರಲ್ಲ, ಆ ಜಾಗಕ್ಕೆ ಬಂದಿದ್ದೀನಿ. ಯಾವ್ದಿರ್ಬೋದು ಗೊತ್ತಾ? ಇತ್ತೀಚಿನ ದಿನಗಳಲ್ಲಿ ಎಲ್ಲೇ ಹೋದ್ರು ಒಂದು ಮರದ ಕೆಳಗಡೆ ಬೇಕು ಅಂತ ನೀವು ಯೋಚನೆ ಮಾಡ್ತೀರ. ಬಟ್ ಇದ್ಯಾವ ಮರ ಗೊತ್ತಾ? ಇದೇ ದೊಡ್ಡ ಆಲದ ಮರ. ಇದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ತೀನಿ ಸ್ವಲ್ಪ. ಅದಕ್ಕೂ ಮುಂಚೆ ಮರ ಯಾವ್ದಿದೆ ನೋಡ್ಕೊಂಡು. ನಾನಿರೋ ಈ ಜಾಗ ಬಂದ್ಬಿಟ್ಟು ದೊಡ್ಡ ಮರ ಊರಲ್ಲ, ಅದು ಜಸ್ಟ್ 4 ಎಕರೆಯಲ್ಲಿ ಇರುವಂತ, ಅಂದ್ರೆ ಇದಕ್ಕೆ ಇತಿಹಾಸ ಬಂದ್ಬಿಟ್ಟು 400 ವರ್ಷದಿಂದ ಇದು 4 ಎಕರೆ ಇಲ್ಲ 3.5 ಎಕರೆಯಲ್ಲಿ ಫುಲ್ ಹರಡ್ಕೊಂಡಿತ್ತಂತೆ. ಒಂದು 25 ವರ್ಷದ ಹಿಂದೆಗಡೆ ಬಂದ್ಬಿಟ್ಟು ಇದಕ್ಕೇನೋ ಬೇರೆ ಸಮಸ್ಯೆ ಆಗ್ಬಿಟ್ಟು ಅದರಿಂದ ಎಷ್ಟೋ ಅಂದ್ರೆ ತಂತು ಬೇರೆ ಎಲ್ಲ ಕಳ್ಕೊಂಡಿದ್ದು ಸದ್ಯಕ್ಕೆ ಇವಾಗ 1.5 ಎಕರೆ ಭೂಮಿದು ದೊಡ್ಡ ಮರ. ಅಂದ್ರೆ ಇದಕ್ಕೆ ಕೂಡ ಎಲ್ಲಿದೆ ಅಂತ ನಮ್ ಕೈಲಿ ಹುಡ್ಕಕ್ಕೆ ಆಗಲ್ಲ. ಜಸ್ಟ್ ಇದು ತಂತು ಬೇರುಗಳು ನೋಡ್ಬಿಟ್ರೆ ನೀವು ಕಳ್ದೋಗ್ಬಿಡ್ತೀರ. ಚೆನ್ನಾಗಿದೆ ಪ್ಲೇಸ್. ಯಾರೇ ಬರ್ಬೇಕಾದ್ರೂ ಬನ್ನಿ. ಬೆಂಗಳೂರಿಂದ ಸಿಟಿಯಿಂದ ಇಲ್ಲಿಗೆ ಒಂದು 22 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಟೂರಿಸ್ಟ್ ಪ್ಲೇಸ್, ಅಂದ್ರೆ ಬರೋಂಥ ಜನಕ್ಕೆ ಕುತ್ಕೊಳಕೋಗಿ ನೀರಿನ ವ್ಯವಸ್ಥೆ ಪ್ರತಿಯೊಂದು, ಮತ್ತೆ ಫ್ಯಾಮಿಲಿ ಕರ್ಕೊಂಡು ಯಾರು ಬೇಕಾದ್ರೂ ಬರ್ಬೋದು. ಚೆನ್ನಾಗಿದೆ ಜಾಗ, ಬನ್ನಿ ವಿಸಿಟ್ ಮಾಡಿ. ಅದೇ ರೀತಿ ಮತ್ತೆ ಈ ಮರ ಬಂದ್ಬಿಟ್ಟು ಕರ್ನಾಟಕದಲ್ಲೇ ನಂಬರ್ 1ನೇ ಸ್ಥಾನ ಪಡ್ಕೊಂಡಿದೆ. ಅದೇ ರೀತಿ ಭಾರತದಲ್ಲೇನೆ 4ನೇ ಸ್ಥಾನ ಪಡ್ಕೊಂಡಿದೆ. ಅದು ಕರ್ನಾಟಕದಲ್ಲಿ 1, ಭಾರತದಲ್ಲಿ 4 ಅಂತಂದ್ರೆ ಈ ಮರಕ್ಕೆ ಎಷ್ಟು ಪ್ರವಾಸೋದ್ಯಮ ಎಷ್ಟು ಪ್ರಾಮುಖ್ಯತೆ ಕೊಡಬೇಕಿನ್ನ ಅಂತ ಹೇಳ್ಬಲ್ಲೆ. ಇತಿಹಾಸ ದೊಡ್ಡ ಮರ ದೊಡ್ಡದಾಗಿ ಹೇಳ್ಬೇಕಂತ ಏನಿಲ್ಲ, ನನಗ್ ಗೊತ್ತಿರೋದು ಚಿಕ್ಕದಾಗಿ ಹೇಳಿದ್ದೀನಿ. ಬೆಂಗಳೂರಲ್ಲಿ ಇದ್ದಿ ಆ ವೆದರು ಆ ಈಟು ನೋಡಿ ಬೇಜಾರಾಗಿತ್ತು. ಬಟ್ ಇಲ್ಲೆಲ್ಲೋ ನಾನು ಏನಕ್ಕೋ ಹೋಗ್ಬೇಕಾದ್ರೆ ದೊಡ್ಡ ಮರ ನೋಡ್ಬಿಟ್ಟು ಹೆಂಗಿದೆ ನೋಡೋಣ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಬಂದು ನೋಡಿದ್ಮೇಲೆ ಇಲ್ಲಿ ಕುತ್ಕೊಂಡಿರ ಮೇಲೆ ಇಲ್ಲಿರೋ ಫೀಲು ಚೆನ್ನಾಗಿದೆ. ನೀವೊಂದ್ಸಲಿ ವಿಸಿಟ್ ಮಾಡಿ ನೋಡಿ, ಮಸ್ತಾಗಿದೆ. ಇಷ್ಟು ಹೇಳ್ತಾ ಈ ವಿಡಿಯೋ, ಚಿಕ್ಕದಾಗಿರೋ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾವಾಗಲೂ ಈ ಥರ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಇರ್ತೀನಿ, ನೋಡಿ ಖುಷಿ ಪಡಿ. ಬಾಯ್.